ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೊಸ ಯೂಟ್ಯೂಬರ್ಸ್ಗೆ 2 ಇಂಪಾರ್ಟೆಂಟ್ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ. ಹೊಸ ಯೂಟ್ಯೂಬರ್ಸ್ ಅಂದರೆ ಈಗೀಗ ಚಾನಲ್ನ ಕ್ರಿಯೇಟ್ ಮಾಡಿರ್ತಾರೆ, ಅಂದರೆ 2 ತಿಂಗಳು 3 ತಿಂಗಳು ಇಷ್ಟು ದಿನ ಆಗಿರುತ್ತೆ, ಅಥವಾ ಇನ್ನೂ ಚಾನಲ್ ಕ್ರಿಯೇಟ್ ಮಾಡಿರಲ್ಲ, ಇನ್ನೂ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅಂಥವ್ರಿಗೆ ಈ ಟ್ರಿಕ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಸಕ್ಸಸ್ ಆಗಬೇಕು ಅಂತಂದರೆ ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ. ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡಿರ್ತೀರ, ಯೂಟ್ಯೂಬ್ನಲ್ಲಿ 99% ಜನ ಫೇಲ್ ಆಗ್ತಾರೆ, 1% ಜನ ಅಷ್ಟೇ ಸಕ್ಸಸ್ ಆಗ್ತಾರೆ. ಭಾಳಷ್ಟು ಜನ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾರೆ, ಸ್ವಲ್ಪ ವೀಡಿಯೋಸ್ನ ಹಾಕ್ತಾರೆ, ಒಂದು 10 ವೀಡಿಯೋಸ್ 20 ವೀಡಿಯೋಸ್ ಇಷ್ಟು ಹಾಕ್ತಾರೆ. ಒಬ್ಬೊಬ್ರು ಜಾಸ್ತಿನೂ ಹಾಕ್ತಾರೆ, ಒಂದು 50 ವೀಡಿಯೋ 100 ವೀಡಿಯೋ ಇಷ್ಟು ಹಾಕ್ತಾರೆ. ಆದರೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ಮಾನಿಟೇಷನ್ ಆಗಲ್ಲ, ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ, ಭಾಳ ಕಷ್ಟ ಇದೆ ಅಂತೇಳಿಗಿಸಿ ಅವರು ಕ್ವಿಟ್ ಮಾಡಿಬಿಡ್ತಾರೆ. ಫ್ರೆಂಡ್ಸ್, ಭಾಳಷ್ಟು ಜನ, ಸ್ವಲ್ಪ ಜನ ಮಾತ್ರ ಯೂಟ್ಯೂಬಲ್ಲಿ ಸಕ್ಸಸ್ ಆಗ್ತಾರೆ. ಇದಕ್ಕೆ ರೀಸನ್ ಏನು ಅಂತೇಳಿ ನಿಮಗೆ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂತಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ರೀಸನ್ ಏನು ಅಂತಂದರೆ, ಅವ್ರು ಏನು ಕಂಟೆಂಟ್ ಮಾಡ್ತಾ ಇರ್ತಾರಲ್ಲ, ಯಾವ ಕ್ಯಾಟಗರಿನಲ್ಲಿ ವೀಡಿಯೋಸ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರಲ್ಲ. ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್, ಈಗ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅಂತಂದರೆ ಯೂಟ್ಯೂಬ್ ಬಗ್ಗೆ ಜಾಸ್ತಿ ನಾಲೆಜ್ ಇರಲ್ಲ. ಈಗ ಕುಕ್ಕಿಂಗ್ ರಿಲೇಟೆಡ್ ಮಾಡ್ತಾ ಇದ್ದಾರೆ ಅಂದರೆ ಕುಕ್ಕಿಂಗ್ ರಿಲೇಟೆಡ್ ಜಾಸ್ತಿ ನಾಲೆಜ್ ಇರಲ್ಲ, ಸ್ವಲ್ಪ ಇರುತ್ತೆ. ಆ ಒಂದು ನಾಲೆಜ್ ಬೇರೆ ವ್ಯೂವರ್ಸ್ಗೆ ನೋಡೋರಿಗೆ ಅದು ಜಾಸ್ತಿ ಅನಿಸಲ್ಲ, ಚೆನ್ನಾಗಿ ಅನಿಸಲ್ಲ. ಅವ್ರ ವೀಡಿಯೋಸ್ನ ಜಾಸ್ತಿ ನೋಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ಇದು ಒಂದು ರೀಸನ್. ಇನ್ನೂ ಒಂದು ಎರಡನೇ ರೀಸನ್ ಏನು ಅಂತಂದರೆ, ಅವ್ರಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರಲ್ಲ ಜಾಸ್ತಿ. ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಸಾಕು, ವ್ಯೂಸ್ ಬರುತ್ತೆ, ವಾಚ್ ಟೈಮ್ ಆಗುತ್ತೆ, ಮಾನಿಟೈಸೇಷನ್ ಆಗುತ್ತೆ, ದುಡ್ಡು ಬರುತ್ತೆ, ಇಷ್ಟೇ ಅಂದ್ಕೊಂಡಿರ್ತಾರೆ. ಆದರೆ ಅದರಲ್ಲಿ ಏನೇನು ಮಾಡಬೇಕು, ಯಾವ ಥರ ಟ್ರಿಕ್ಸ್ನ ಯೂಸ್ ಮಾಡಬೇಕು, ಟೈಟಲ್ನ ಹೇಗೆ ಬರೀಬೇಕು, ಡಿಸ್ಕ್ರಿಪ್ಷನ್ ಹೇಗೆ ಬರೀಬೇಕು, ಬೇರೆ ಬೇರೆ ಐ ಕಾರ್ಡ್ ಹೇಗೆ ಹಾಕಬೇಕು, ಎಂಡ್ ಸ್ಕ್ರೀನ್ ಹೇಗೆ ಹಾಕಬೇಕು, ಇದು ಏನೂ ಗೊತ್ತಿರಲ್ಲ. ಫ್ರೆಂಡ್ಸ್, ಅದಕ್ಕೋಸ್ಕರ ಅವರು ವೀಡಿಯೋಸ್ನ ಸ್ವಲ್ಪ ಅಪ್ಲೋಡ್ ಮಾಡ್ತಾರೆ, ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ಬೇಜಾರಾಗುತ್ತೆ. ಆವಾಗ ಯೂಟ್ಯೂಬ್ ನಮಗೆ ಕರೆಕ್ಟಾಗಿ ಆಗಲ್ಲ. ಅದಕ್ಕೆ ಯೂಟ್ಯೂಬ್ನ ಕ್ವಿಟ್ ಮಾಡೋಣ ಅಂತೇಳಿ ಕ್ವಿಟ್ ಮಾಡಿ ಹೋಗಿಬಿಡ್ತಾರೆ. ಫ್ರೆಂಡ್ಸ್, ಅದಕ್ಕಾಗಿ ನಾನು ಈ ಎರಡು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ. ಈ ಟ್ರಿಕ್ಸ್ ಅಥವಾ ಟಿಪ್ಸ್ ಏನು ಅನ್ಕೋತಿರೋ, ಇದು ಯಾರೂ ಹೇಳಿರಲ್ಲ, ನಾನು ಕೂಡ ಎಲ್ಲೂ ನೋಡಿಲ್ಲ, ಯಾವ ವಿಡಿಯೋದಲ್ಲಿ ನೋಡಿ ನಾನು ಹೇಳ್ತಾ ಇಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಈಗೀಗ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಇನ್ನೂ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಈ ಎರಡನ್ನು ನೀವು ನೀಟಾಗಿ ಫಾಲೋ ಮಾಡಿ. ಫಸ್ಟ್ ಏನು ಅಂತಂದರೆ, ಸೈಮಲ್ಟೇನಿಯಸ್ಲಿ ನೀವು ಫಾಲೋ ಮಾಡಿ. ಅಂದರೆ ಈ 2 ಟಿಪ್ ಇರುತ್ತಲ್ಲ, ಈ 2 ಟಿಪ್ಸ್ ಇರುತ್ತಲ್ಲ, ಇದು ಡೈಲಿ ನೀವು ಫಾಲೋ ಮಾಡ್ತಾಯಿರಿ. ಒಂದು 2 ತಿಂಗಳು ಆದಮೇಲೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ. ಅಂದರೆ ಆವಾಗ ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರಲ್ಲ, ಆವಾಗ ನಿಮಗೆ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ. ಈ ಒಂದು 2 ತಿಂಗಳು ನೀವು ನಾನು ಏನು ಹೇಳ್ತೀನಲ್ಲ ಅದನ್ನ ನೀವು ಫಾಲೋ ಮಾಡಿ, ಖಂಡಿತ ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೇ ಆಗ್ತೀರ. 2 ತಿಂಗಳು ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ನೀವು ಯಾವ ಕ್ಯಾಟಗರಿನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅನ್ಕೋತೀರ, ಆ ಕ್ಯಾಟಗರಿ ಬಗ್ಗೆ ಡೀಪ್ ನಾಲೆಜ್ ತೊಗೊಳ್ಳಿ. ಫ್ರೆಂಡ್ಸ್, ಈ ಫಾರ್ ಎಕ್ಸಾಂಪಲ್, ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತಂದರೆ ಯೂಟ್ಯೂಬ್ ಬಗ್ಗೆ ನನಗೆ ಎಲ್ಲನೂ ಗೊತ್ತಿರಬೇಕು. ಅಂದರೆ 100% ಎಲ್ಲನೂ ಅಂತಂದರೆ ಯಾರಿಗೂ ಗೊತ್ತಿರಲ್ಲ, ಒಂದು 90% ಅಷ್ಟು ಗೊತ್ತಿರಬೇಕು. ಈಗ ಯಾರಾದರೂ ನನಗೆ ಕಮೆಂಟ್ ಮಾಡಿ ಕೇಳಿದರು, ಯೂಟ್ಯೂಬ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು, ಇಲ್ಲ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು, ಈ ಥರ ಪ್ರಾಬ್ಲಮ್ ಆಗಿದೆ, ಸಾಲ್ವ್ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಏನಾದರೂ ಕೇಳಿದರು ಅಂತಂದರೆ ಅದಕ್ಕೆ ನಾನು ಆನ್ಸರ್ ಮಾಡೋ ಥರ ಇರಬೇಕು. ಆ ಥರ ಡೀಪ್ ನಾಲೆಜ್ ನಿಮ್ಮ ಹತ್ರ ಇರಬೇಕು. ಈಗ ನನ್ನ ಹತ್ರ ಇದೆ ಅಂತಂದರೆ ಯಾರಾದರೂ ಕಮೆಂಟ್ ಮಾಡಿ ಕೇಳಿದರು, ಈ ಥರ ಆಗ್ತಾಯಿದೆ ನನ್ನ ಚಾನಲಲ್ಲಿ, ಏನು ಮಾಡಬೇಕು ಅಂತ ಕೇಳಿದರೆ ಆವಾಗ ನಾನು ಅವರಿಗೆ ಆನ್ಸರ್ ಮಾಡೋ ಥರ ಇರಬೇಕು. ಅಷ್ಟು ನಾಲೆಜ್ ನಮ್ಮ ಹತ್ರ ಇರಬೇಕು. ಫ್ರೆಂಡ್ಸ್, ಈಗ ನಾನು ಯೂಟ್ಯೂಬ್ ರಿಲೇಟೆಡ್ ಆಯಿತು, ಬೇರೆ ನೀವು ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡ್ತಿರಲ್ಲ ಆ ಕ್ಯಾಟಗರಿ ರಿಲೇಟೆಡ್ ನೀವು ಡೀಪ್ ನಾಲೆಜ್ನ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಕುಕ್ಕಿಂಗ್ ಮಾಡ್ತಾಯಿದ್ರೆ ಅಂದರೆ ಕುಕ್ಕಿಂಗ್ ರಿಲೇಟೆಡ್ ಜಾಸ್ತಿ ನಾಲೆಜ್ ಇರಬೇಕು. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬರ್ಸ್ ಬರಬೇಕು, ಬೇಗ ಮಾನಿಟೇಷನ್ ಆಗಬೇಕು, ಚಾನಲ್ ಬೇಗ ದುಡ್ಡು ಬರಬೇಕು, ಈ ಥರ ಅಂದ್ಕೋಬೇಡಿ. ಫಸ್ಟ್ ಒಂದು 2 ತಿಂಗಳು 3 ತಿಂಗಳು ಇದನ್ನು ನೀವು ಫಾಲೋ ಮಾಡಿ. ನಿಮ್ಮ ಕ್ಯಾಟಗರಿ ಬಗ್ಗೆ ಜಾಸ್ತಿ ನಾಲೆಜ್ನ ಪಡ್ಕೊಳ್ಳಿ. ಎಡಿಟಿಂಗ್ ಆಗಲಿ, ಬೇರೆ ಯಾವುದೇ ಇರಲಿ, ಯಾವುದೇ ಟಾಪಿಕ್ ಇರಲಿ, ಯಾವುದೇ ಕ್ಯಾಟಗರಿ ಇರಲಿ, ಅದ್ರ ಬಗ್ಗೆ ಒಂದು 2-3 ತಿಂಗಳು ನೀವು ಡೀಪಾಗಿ ಸ್ಟಡಿ ಮಾಡಿ. ಸ್ಟಡಿ ಮಾಡಿದರೆ ಏನಾಗುತ್ತೆ, ನಿಮಗೆ ನಾಲೆಜ್ ಬರುತ್ತೆ. ನೀವು ನಾಲೆಜ್ ಬಂದ ತಕ್ಷಣ ನೀವು ವೀಡಿಯೋ ಮಾಡಿದರೆ ನಿಮಗೆ ನಾಲೆಜ್ ಚೆನ್ನಾಗಿರುತ್ತೆ, ಮತ್ತು ನಿಮ್ಮ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ವೀಡಿಯೋ ಅಪ್ಲೋಡ್ ಮಾಡಿದರೆ ಕಂಟೆಂಟ್ ಚೆನ್ನಾಗಿರುತ್ತೆ, ನಾಲೆಜ್ ಚೆನ್ನಾಗಿರುತ್ತೆ. ನೀವು ಚಾನಲ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದು ನಿಮ್ಮ ಕಂಟೆಂಟ್ ಇಷ್ಟ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಇದು ಫಸ್ಟ್. ಎರಡನೇ ಟಿಪ್ ಏನು ಅಂತಂದರೆ, ಯೂಟ್ಯೂಬ್ ಬಗ್ಗೆ ನೀವು ಸ್ವಲ್ಪ ನಾಲೆಜ್ನ ತೊಗೊಳ್ಳಿ. ಅಂದರೆ ನೀವು ಯೂಟ್ಯೂಬ್ ಬಗ್ಗೆ ಫುಲ್ ಎಲ್ಲನೂ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಅಂದರೆ ನಿಮ್ಮ ವೀಡಿಯೋಸ್ನ ಹೇಗೆ ವೈರಲ್ ಮಾಡೋದು, ಯಾವ ಥರ ಟೈಟಲ್ನ ಹಾಕೋದು, ಡಿಸ್ಕ್ರಿಪ್ಷನ್ನ ಹೇಗೆ ಬರೀಬೇಕು, ಟ್ಯಾಗ್ಸ್ನ ಹೇಗೆ ಬರೀಬೇಕು, ಮತ್ತು ಐ ಕಾರ್ಡ್ ಹೇಗೆ ಹಾಕಬೇಕು, ಎಂಡ್ ಸ್ಕ್ರೀನ್ ಏನು ಹಾಕಬೇಕು, ಮತ್ತು ಏನೇನು ಮಾಡಿದರೆ ವ್ಯೂಸ್ ಜಾಸ್ತಿ ಆಗುತ್ತೆ, ಏನೇನು ಮಾಡಬಾರ್ದು ಯೂಟ್ಯೂಬ್ನಲ್ಲಿ ಏನು ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರುತ್ತೆ, ಯಾವ ಥರ ಮಾನಿಟೇಷನ್ ಅಪ್ಲೈ ಮಾಡಬೇಕು, ಭಾಳಷ್ಟು ಇದು ಟಿಪ್ಸ್ ಇರುತ್ತೆ, ಭಾಳಷ್ಟು ನಾಲೆಜ್ ಬೇಕಾಗುತ್ತೆ. ಅಂದರೆ ನೀವು ಎಲ್ಲರೂ ತಿಳ್ಕೊ ಅಂತೇಳಿ ಹೇಳ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ನೀವು ಯೂಟ್ಯೂಬಲ್ಲಿ ಸ್ವಲ್ಪ ವ್ಯೂಸ್ ಬರೋ ಥರ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು. ಥಂಬ್ನೇಲ್ನ ಕ್ರಿಯೇಟ್ ಮಾಡೋದು ಹೇಗೆ, ಈ ಥರ ಎಲ್ಲ ಸ್ವಲ್ಪ ತಿಳ್ಕೊಂಡ್ರೆ ನಿಮ್ಗೆ ನಾಲೆಜ್ ಬಂತು ಅಂತಂದರೆ
ನೀವು ಯೂಟ್ಯೂಬಲ್ಲಿ ಸಕ್ಸಸ್ ಆಗೋಕ್ಕೆ ಆಗುತ್ತೆ. ಫಸ್ಟು ನಿಮ್ಮ ಕ್ಯಾಟಗರಿ ರಿಲೇಟೆಡ್ ಡೀಪ್ ನಾಲೆಜ್ನ ತೊಗೊಳ್ಬೇಕು. ಎರಡನೇದು ಯೂಟ್ಯೂಬ್ ಬಗ್ಗೆ ಸ್ವಲ್ಪ ನಾಲೆಜ್ನ ಪಡ್ಕೋಬೇಕು. ಇಷ್ಟೆಲ್ಲ ಮಾಡಬೇಕು ಅಂತಂದರೆ ನಿಮಗೆ ಒಂದು 2 ತಿಂಗಳು 3 ತಿಂಗಳು ಅಷ್ಟು ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಇಷ್ಟು ತೊಗೊಂಡಾದ್ಮೇಲೆ ನೀವು ಯಾವಾಗ ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಆವಾಗ ನೀಟಾಗಿ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ ಫ್ರೆಂಡ್ಸ್. ನೀವು ಯಾವುದೇ ಕ್ಯಾಟಗರಿಲಿ ಆ ಕ್ಯಾಟಗರಿ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಾ ಇರ್ತೀರಲ್ಲ ಆವಾಗ ನಿಮ್ಮ ಕಂಟೆಂಟ್ ತುಂಬ ಚೆನ್ನಾಗಿರುತ್ತೆ. ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿರುತ್ತೆ. ಆಡಿಯನ್ಸ್ ರಿಟೆನ್ಷನ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ, ವೈರಲ್ ಆಗುತ್ತೆ. ನಿಮ್ಮ ಚಾನಲ್ಗೆ ವ್ಯೂಸ್ ಜಾಸ್ತಿ ಬಂತು ಅಂದರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಫ್ರೆಂಡ್ಸ್. ಇದು ಕಂಟೆಂಟ್ ರಿಲೇಟೆಡ್ ಆಯಿತು. ನಿಮಗೆ ಯೂಟ್ಯೂಬ್ ರಿಲೇಟೆಡ್ ನಾಲೆಜ್ ತೊಗೊಂಡ್ರಿ, ಯೂಟ್ಯೂಬ್ ರಿಲೇಟೆಡ್ ನೀವು ಸ್ವಲ್ಪ ಸರ್ಚ್ ಮಾಡಿದ್ರಿ, ವೀಡಿಯೋಸ್ ನೋಡಿದ್ರಿ, ಅದ್ರ ಬಗ್ಗೆ ನಾಲೆಜ್ ಬಂತು, ಎಲ್ಲ ಟೈಟಲ್ ಬರೆಯೋದು, ಡಿಸ್ಕ್ರಿಪ್ಷನ್ ಬರೆಯೋದು, ಐ ಕಾರ್ಡ್ ಹಾಕೋದು, ಎಂಡ್ ಸ್ಕ್ರೀನ್ ಹಾಕೋದು ಎಲ್ಲನೂ ನೀವು ತಿಳ್ಕೊಂಡ್ರಿ ಅಂತಂದರೆ ನಿಮ್ಮ ವೀಡಿಯೋದಲ್ಲಿ ಯಾವ ಥರ ಸರ್ಚ್ ರಿಸಲ್ಟಲ್ಲಿ ಬರಬೇಕು, ಸಜೆಷನಲ್ಲಿ ಯಾವ ಥರ ಬರಬೇಕು, ಹೋಮ್ ಪೇಜಲ್ಲಿ ಯಾವ ಥರ ಬರಬೇಕು ಎಲ್ಲನೂ ತಿಳ್ಕೊಂಡ್ರಿ ಅಂತಂದರೆ ಆವಾಗ ನೀವು ಯೂಟ್ಯೂಬಲ್ಲಿ ವೀಡಿಯೋ ಜಾಸ್ತಿ ವೈರಲ್ ಆಗೋದು, ವ್ಯೂಸ್ ಜಾಸ್ತಿ ಬರೋದು, ಆಲ್ಗೊರಿದಮ್ ಯಾವ ಥರ ವರ್ಕ್ ಆಗುತ್ತೆ ಎಲ್ಲನೂ ತಿಳ್ಕೊಂಡ್ರೆ ಅಂದರೆ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ಬರುತ್ತೆ, ಕಂಟೆಂಟ್ ಚೆನ್ನಾಗಿರುತ್ತೆ. ಆವಾಗ ಯೂಟ್ಯೂಬ್ನಲ್ಲಿ ನೀವು ಸಕ್ಸಸ್ ಆಗ್ತೀರಾ ಫ್ರೆಂಡ್ಸ್. ಈಗ ಭಾಳಷ್ಟು ಜನ ಯೂಟ್ಯೂಬ್ಗೆ ಬರ್ತಾರೆ, ವೀಡಿಯೋಸ್ ಸ್ವಲ್ಪ ಹಾಕ್ತಾರೆ, ಅದರಲ್ಲಿ ವ್ಯೂಸ್ ಬರೋಲ್ಲ, ಯೂಟ್ಯೂಬ್ ಸರಿ ಇಲ್ಲ, ನಮಗೆ ಇದರಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಅಂತೇಳಿ ವೇಟ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಯೂಟ್ಯೂಬ್ನಲ್ಲಿ ಏನಾದರೂ ಮಾಡಲೇಬೇಕು ಅಂತೇಳಿ ನೀವು ಬಂದರೆ, ನೀವು ಏನಾದರೂ ಸಾಧನೆ ಮಾಡಬೇಕು, ಯೂಟ್ಯೂಬಲ್ಲಿ ಫೇಮಸ್ ಆಗಬೇಕು, ಅಥವಾ ಯೂಟ್ಯೂಬಲ್ಲಿ ಏನಾದರೂ ಪಾರ್ಟ್ ಟೈಮ್ ಜಾಬ್ ಥರ ಮಾಡ್ಕೋಬೇಕು, ಸ್ವಲ್ಪ ಅರ್ನ್ ಮಾಡಬೇಕು ದುಡ್ಡು, ಆ ಥರ ಏನಾದರೂ ಅಂದ್ಕೊಂಡ್ರೆ ನೀವು ಈ ಥರ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಟೈಮ್ ತೊಗೊಳುತ್ತೆ, 2 ತಿಂಗಳು 3 ತಿಂಗಳು ಈ ಥರ ಟೈಮ್ ತೊಗೊಳುತ್ತೆ, ಆದರೆ ಖಂಡಿತ ಸಕ್ಸಸ್ ಆಗ್ತೀರಾ ಫ್ರೆಂಡ್ಸ್. ನೀವು ಭಾಳಷ್ಟು ಯೂಟ್ಯೂಬರ್ಸ್ನ ನೋಡಿರ್ತೀರ, ಹೊಸ ಯೂಟ್ಯೂಬರ್ಸ್ ಆಗಲಿ ಅಥವಾ ದೊಡ್ಡ ಬೆಳೆದಿರೋ ಯೂಟ್ಯೂಬರ್ಸ್ನ ನೋಡಿರ್ತೀರ. ಫಸ್ಟ್ಗೆ ವ್ಯೂಸ್ ಬಂದೇ ಇರಲ್ಲ ಫ್ರೆಂಡ್ಸ್. ನೀವು ಫಸ್ಟ್ ವೀಡಿಯೋಸ್ನ ನೋಡಿ ಜಾಸ್ತಿ ವ್ಯೂಸ್ ಬಂದಿರಲ್ಲ. ಈಗ ಲಾಸ್ಟಲ್ಲಿ ಈ ಪ್ರೆಸೆಂಟ್ ವೀಡಿಯೋಸ್ ನೋಡಿದರೆ 1000 ಲೆಕ್ಕದಲ್ಲಿ ಬರುತ್ತೆ, 50K 60K 20K ಈ ಥರ ಬರ್ತಾ ಇರುತ್ತೆ. ಆದರೆ ಫಸ್ಟ್ ವೀಡಿಯೋಸ್ ನೋಡಿದರೆ ಚೆನ್ನಾಗೇ ಬಂದಿರಲ್ಲ, ಯಾಕಂದರೆ ಅವ್ರಿಗೆ ಜಾಸ್ತಿ ನಾಲೆಜು ಇರಲ್ಲ. ಯಾವ ಥರ ವೀಡಿಯೋನ ಕ್ರಿಯೇಟ್ ಮಾಡಬೇಕು, ಯಾವ ಥರನ ಶೂಟ್ ಮಾಡಬೇಕು, ಯಾವ ಥರ ಹೇಳಬೇಕು, ಯಾವ ಥರ ಅವರು ಕ್ಯಾಟಗರಿ ರಿಲೇಟೆಡ್ ನಾಲೆಜ್ನೂ ಇರಲ್ಲ, ಮತ್ತು ಯೂಟ್ಯೂಬ್ ರಿಲೇಟೆಡ್ ನಾಲೆಜ್ನೂ ಇರಲ್ಲ. ಟೈಟ್ಲ್ ಹೇಗೆ ಬರೀಬೇಕು, ಡಿಸ್ಕ್ರಿಪ್ಷನ್ ಹೇಗೆ ಬರೀಬೇಕು, ಅದು ಏನೂ ಗೊತ್ತಿರಲ್ಲ, ಆಪ್ಟಿಮೈಸ್ ಮಾಡೋದೇ ಇರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಅವರು ಯೂಟ್ಯೂಬಲ್ಲಿ ಫೇಲ್ ಆಗಿಬಿಡ್ತಾರೆ ಫ್ರೆಂಡ್ಸ್. ಯಾವಾಗ ಅವರೆಲ್ಲನೂ ತಿಳ್ಕೊಂಡ್ರು, ಅವ್ರ ಕ್ಯಾಟಗರಿ ರಿಲೇಟೆಡ್ ಎಲ್ಲನೂ ತಿಳ್ಕೊಂಡ್ರು, ಮತ್ತು ಯೂಟ್ಯೂಬ್ ರಿಲೇಟೆಡ್ ಸ್ವಲ್ಪ ತಿಳ್ಕೊಂಡ್ರು ಅಂತಂದರೆ ಆವಾಗ ಎಲ್ಲ ಟ್ರಿಕ್ಸ್ನ ಅವರು ಅದರಲ್ಲಿ ಯೂಸ್ ಮಾಡಿದರು ಅಂತಂದರೆ ಆವಾಗ ವ್ಯೂಸ್ ಬರುತ್ತೆ, ವೈರಲ್ ಆಗುತ್ತೆ, ಅವರು ಸಬ್ಸ್ಕ್ರೈಬರ್ಸ್ ಬಂದು ಎಲ್ಲನೂ ಸಕ್ಸಸ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.